ರಾಜ್ಯದಿಂದ 40%, ಅದು CGHS ಆಯುಷ್ಮಾನ್ ರೂಲ್ಸ್ ಪ್ರಕಾರ ಅದು ಯಾಕೆ ಕಡಿಮೆ ಬರ್ತಿದೆ ಗೊತ್ತಿಲ್ಲ. 60% ಕೇಂದ್ರ ಬರಬೇಕು. ನಂದು ಕ್ವಶನ್ ಇಷ್ಟೇ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮತ್ತೆ ಇದು ಫೈರ್ ಡಿಪಾರ್ಟ್ಮೆಂಟಿಗೆ ಸರ್ಕಾರಿ ನೌಕರರಿಗೆ ಒಂದು ರೂಲು, ಬೇರೆ ಅದರ್ ಸರ್ಕಾರಿ ನೌಕರಿಗೆ ಯಾಕೆ ಇನ್ನೊಂದು ರೂಲು? ದಯವಿಟ್ಟು ಸರ್ಕಾರಿ ನೌಕರದ್ದು ಏನೋ ಕರ್ನಾಟಕ ಆರೋಗ್ಯ ಸಂಜೀವಿನಿ ಇದೆಯಲ್ಲ, ಅದನ್ನು ದಯವಿಟ್ಟು CGHS ಪ್ರಕಾರ ರಿವೈಸ್ ಮಾಡಲೇಬೇಕಾಗ್ತದೆ. ಅದನ್ನು ದಯವಿಟ್ಟು ಕೂಡಲೇ ಮಾಡಿ ಅಂತ ಒಂದನೇದು. ಎರಡನೇದು, ಯಶಸ್ವಿನಿಯಲ್ಲಿ ಕೇವಲ 60ರಿಂದ 70 ಕೋಟಿ ಅನುದಾನ ನಿಮ್ಮ ಕಡೆಯಿಂದ ಬಂತು ಅಂದರೆ ಎಲ್ಲ ಯಶಸ್ವಿನಿ ಹೋಲ್ಡರ್ಸ್ಗೂ ಕೂಡ ಈ CGHS ರೇಟ್ಸ್ ಪ್ರಕಾರ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಪ್ರಪೋಸಲ್ ತಮ್ಮ ಟೇಬಲ್ ಬಂದಿದೆ, CM ಅವ್ರ ಹತ್ರನೂ ಹೋಗಿದೆ. ದಯವಿಟ್ಟು ಅದನ್ನು ಅಪ್ರೂವಲ್ ಕೊಟ್ಟರೆ ಖಂಡಿತವಾಗ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ತುಂಬ ಅನುಕೂಲ ಆಗ್ತದೆ. ಮೂರನೇದು, ಆಯುಷ್ಮಾನ್ ಭಾರತಲ್ಲಿ ನಾನು ಬೇರೆ ESI ಕಾರ್ಮಿಕರಿಗೆ ಒಂದು ನ್ಯಾಯ ಮತ್ತು ಬೇರೆ ಆಯುಷ್ಮಾನ್ ಬಡವರಿಗೆ ಒಂದು ನ್ಯಾಯ ಅನ್ನೋದು ತಪ್ಪು ಅಂತ ನನ್ನ ಭಾವನೆ. ಮತ್ತು ಸಾರಿಗೆ ಇತರ ಇಲಾಖೆಗಳಿಗೆ ದಯವಿಟ್ಟು ಅದನ್ನು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ? ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಎಬೋವ್ 70 ಇಯರ್ಸ್ಗೆ ಆಯುಷ್ಮಾನ್ ಭಾರತ್ APL or BPL ಇರೆಸ್ಪೆಕ್ಟಿವ್ ಕೊಡಬೇಕು ಅಂತ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರದಿಂದ, ಅದೂ ಬಂದಿಲ್ಲ. ಕೊನೆಯದಾಗಿ ಅವಾಗಲೇ ಸಿಸೇರಿಯನ್ ಸೆಕ್ಷನ್ ಬಗ್ಗೆ ತಾವು ಮಾತಾಡಿದರೆ, ನಾರ್ಮಲ್ ಮತ್ತು ಸಿಸೇರಿಯನ್ ಸೆಕ್ಷನ್ ರೇಟ್ನ ಹತ್ತತ್ರ ನಾರ್ಮಲ್ ಒಂದೇ ರೇಟ್ ಇಟ್ಟರೆ ನಾರ್ಮಲ್ ಡೆಲಿವರಿ ಜಾಸ್ತಿ ಆಗುತ್ತೆ ಅಂತ ಒಂದು ತಮ್ಮ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಪತಿಗಳೇ, ಈಗ ವಿವಿಧ ಇಲಾಖೆಗಳು ಅವರವರ ಇಲಾಖೆಗಳ ಅನುಸಾರ ಅವ್ರ ಬಜೆಟ್ ಪ್ರಕಾರ ಅವರು ಮಾಡ್ತಾ ಇದ್ದಾರೆ. ಈಗ ಯಶಸ್ವಿನಿ ಯೋಜನೆ ಅದು ನಮ್ಮ ಇಲಾಖೆ ಯೋಜನೆ ಅಲ್ಲ, ಅದು ಸಹಕಾರ ಇಲಾಖೆ ಯೋಜನೆ. ಅವ್ರಿಗೆ ಏನು ಅನ್ನಿಸ್ತದೆ ಅವ್ರು ಅದರ ಪ್ರಕಾರ ಮಾಡ್ಕೊಂಡಿದ್ದಾರೆ. ಅವ್ರು ಹೆಚ್ಚು ಮಾಡೋದಕ್ಕೆ HBP ರೇಟ್ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಕೊಟ್ಕೊಂಡು ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಅದು ಅವ್ರ ಸಹಕಾರ ಇಲಾಖೆ ಯೋಜನೆ. ಮತ್ತು ಉಳಿದಿರ್ತಕ್ಕಂಥದ್ದು ಸರ್ಕಾರದ ಏನು ಎಂಪ್ಲಾಯೀಸ್ ಸ್ಕೀಮ್ ಇದೆ, ಅದು ನನ್ನ ಇಲಾಖೆ ಯೋಜನೆ ಅಲ್ಲ. ನಾವು ಅದನ್ನು ಕೇವಲ ನಮ್ಮ SAST ಮುಖಾಂತರ ಹಣ ಮರುಪಾವತಿ ಮಾಡೋದಕ್ಕೆ ಅವ್ರಿಗೆ ನಾವು ನಮ್ಮ ನೆಟ್ವರ್ಕನ್ನು ಅವ್ರಿಗೆ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ನಾವು ಸಹಕಾರ ಕೊಡ್ತೀವಿ. ಸೊ ಅದರಿಂದ ಅವರಲ್ಲೂ ಕೂಡ ಈಗ ಏನು ಕ್ಯಾಶಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಪೋಸಲ್ FD ಮುಂದೆ ಇದೆ. ಆದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು CGHS ರೇಟ್ ಪ್ರಕಾರ ಕೆಲವು ಸ್ಕೀಮ್ಸ್ ತೊಗೊಂಡಿದ್ದಾರೆ, ಕೆಲವು ಯಾವುದು CGHS ಅಲ್ಲಿ ಇಲ್ಲವೇ ಇಲ್ಲ ಆ ದರಗಳು ಬೇರೆ ಸ್ಕೀಮ್ ಅಡಿಯಲ್ಲಿ ಅವರು ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರದ್ದು ಸರ್ಕಾರ DPR ಅವರು ಅದನ್ನು ತೀರ್ಮಾನ ಮಾಡ್ಕೊಳ್ತಾರೆ. CGHS ಪ್ರಕಾರ 1144 ಪ್ರೊಸೀಜರ್ಸ್ಗಳನ್ನು ಕ್ಯಾನ್ಸಲ್ ಕೊಡ್ತಾರೆ. ಇನ್ನು 615 ಮೆಡಿಕಲ್ ಮ್ಯಾನೇಜ್ಮೆಂಟನ್ನು HPP 2022 ಪ್ರಕಾರ ಕೊಡ್ತಾ ಇದ್ದಾರೆ. ಮತ್ತು 5 ಸ್ಕೀಮ್ ಮಾತ್ರ ನಮ್ಮ ABRK ಪ್ರಕಾರ ಕೊಡ್ತಾ ಇರೋದು, 5 ಸ್ಕೀಮ್ ಮಾತ್ರ. ಸೊ ಈ ಥರ ಅವರಲ್ಲಿದೆ. ಆದ್ದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಅದು ಅವರವರ ಇಲಾಖೆಗಳ ಸ್ಕೀಮ್. ನನ್ನ ಇಲಾಖೆ ಸ್ಕೀಮು ಅದರ ಬಗ್ಗೆ ನಾನು ನಿಮಗೆ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದೇನೆ. ಇದನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಇಲಾಖೆಯಿಂದನೇ ನಾವು ಇದನ್ನು ಹೇಗಾದರೂ ಮಾಡಿ ಹೆಚ್ಚು ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ. ಕೇಂದ್ರ ಸರ್ಕಾರ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ವಿವಿಧ ರಾಜ್ಯಗಳು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ. ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಸಭಾಪತಿಗಳೇ, ನಮ್ಮಲ್ಲಿ BPL ಕಾರ್ಡಿನ ಸಂಖ್ಯೆ ಆಲ್ಮೋಸ್ಟ್ 85-90%. ಅದಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಹುಶಃ ಯಾವ ರಾಜ್ಯದಲ್ಲೂ ಕೂಡ ಈ ಪ್ರಮಾಣದಲ್ಲಿ ನಮ್ಮ ವಿಸ್ತೀರ್ಣ ಇರೋದಿಲ್ಲ. ನಮ್ಮಲ್ಲಿ ಜಾಸ್ತಿ ಇದೆ. ಒಂದು ಕಡೆ ಆರೋಗ್ಯಕ್ಕೆ ಬೇಕು, ಇನ್ನೊಂದು ಕಡೆ ನಮ್ಮ ಸ್ಕೀಮ್ಗಳು ಅನ್ನಭಾಗ್ಯ ಯೋಜನೆ ಇದಕ್ಕೆ ಎರಡೂ ಕೂಡ ಅನುಕೂಲ ಆಗ್ತಾ ಇದೆ. ಇದನ್ನು ನಾವು ಯಾವ ರೀತಿ ಮುಂದೆ ಸುಧಾರಣೆ ತರಬೇಕಾಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಈ ಸ್ಕೀಮ್ಗಳನ್ನು ಮಾಡ್ತಾ ಹೋದರೆ ನಾಳೆ ನಿಜವಾದಂಥ ಬಡವರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಮಧ್ಯಮ ವರ್ಗದವರು ಕೂಡ ಮಧ್ಯಮ ವರ್ಗದವರು ಕೂಡ ಈ ಸ್ಕೀಮ್ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಾಗಬೇಕು, ನಿಜವಾಗ್ಲೂ ಕಡು ಬಡವರಿಗೆ ಹೆಚ್ಚು ಅನುಕೂಲ ಆಗಬೇಕು. ಅದನ್ನು ತರ್ತಕ್ಕಂಥದ್ದಕ್ಕೆ ಕೆಲವು ಸುಧಾರಣೆ ಕ್ರಮಗಳು ತಗೊಳ್ತಕ್ಕಂಥದ್ರ ಬಗ್ಗೆ ನಮ್ಮ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು, ಇದು ಬಹಳ ಸೂಕ್ಷ್ಮವಾದ ಸಬ್ಜೆಕ್ಟು. ನಮ್ಮ ಸಭಾಪತಿಗಳೇ, ಕಲ್ಲು ಡಾಂಬರ್ ಸಿಮೆಂಟ್ಗೆ SR ವ್ಯಾಲ್ಯೂ ಇದೆ, ಆರೋಗ್ಯಕ್ಕೂ SR ವ್ಯಾಲ್ಯೂ ಫಿಕ್ಸ್ ಮಾಡಿ ಅಂತ ದಯವಿಟ್ಟು ನಾನು ಕೇಳ್ತೀನಿ. ಕಲ್ಲು ಮಣ್ಣು ಡಾಂಬರಿಗೆ SR